ನೀವು ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕಿಂತ 1 ಗಂಟೆ ಮುಂಚಿತವಾಗಿ, ಅಂದರೆ ಸುಮಾರು 5 ಗಂಟೆಗೆ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಎದ್ದ ತಕ್ಷಣ ಮೊದಲು ಭೂಮಿ ತಾಯಿಯ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿ, ನಂತರ ನೀವು ಮಲಗಿದ್ದ ಹಾಸಿಗೆಯ ಮೇಲೆಯೇ 5 ನಿಮಿಷ ಕುಳಿತು 5 ಸಂತರ ನಾಮಸ್ಮರಣೆ ಮಾಡಿ. ತದನಂತರ ನಿಮ್ಮ ತಂದೆ ತಾಯಿಯ ಬಳಿ ಹೋಗಿ ಅವರಿಗೆ ಶಿರಬಾಗಿಸಿ ನಮಸ್ಕರಿಸಿ. ಆನಂತರ ಅರ್ಧ ಅಥವಾ 3/4 ಲೀಟರ್ ಒಬ್ಬರು ಬೆಚ್ಚಗಿನ ನೀರನ್ನು ವಜ್ರಾಸನದಲ್ಲಿ ಕುಳಿತು ನಿಧಾನವಾಗಿ ಕುಡಿಯಿರಿ. ಇದು ನಿಮ್ಮ ಬ್ರಹ್ಮಚರ್ಯವನ್ನು ರಕ್ಷಿಸುತ್ತದೆ ಮತ್ತು ಮೆದುಳನ್ನು ಶಾಂತವಾಗಿರಿಸುತ್ತದೆ. ಸ್ನಾನದ ನಂತರ ಸರಳವಾದ ವ್ಯಾಯಾಮ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿ ನಿಮ್ಮ ದಿನಚರಿಯನ್ನು ಆರಂಭಿಸಿ. ವಿದ್ಯಾರ್ಥಿಗಳಿಗೆ ಓದುವುದೇ ನಿಜವಾದ ಭಗವಂತನ ಪೂಜೆ. ಬೆಳಗ್ಗಿನ ಸಮಯದಲ್ಲಿ ಓದಿದರೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಮೊಬೈಲ್ನಲ್ಲಿ ಗಲೀಜು ವಿಷಯಗಳನ್ನು ನೋಡಬೇಡಿ ಮತ್ತು ಅಂತಹ ಮಾತುಗಳನ್ನಾಡುವ ಕೆಟ್ಟ ಸ್ನೇಹಿತರ ಸಹವಾಸವನ್ನು ಬಿಟ್ಟುಬಿಡಿ. ಒಂದು ವೇಳೆ ಯಾರಾದರೂ ಅಂತಹ ವಿಷಯಗಳನ್ನು ಹೇಳಿಕೊಟ್ಟರೆ ತಕ್ಷಣ ನಿಮ್ಮ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ ತಿಳಿಸಿ. ರಾತ್ರಿ ಮಲಗುವ ಮುನ್ನ ಇಡೀ ದಿನವನ್ನು ದೇವರಿಗೆ ಸಮರ್ಪಿಸಿ, ಯಾವುದೇ ಕೆಟ್ಟ ಆಲೋಚನೆ ಮಾಡದೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಿದ್ರಿಸಿ. ಈ ರೀತಿ ಶಿಸ್ತಿನ ಜೀವನ ನಡೆಸಿದರೆ ನೀವು ಜೀವನದ ಉನ್ನತ ಸ್ಥಾನಗಳನ್ನು